ಮಸ್ಕಿ ಎಪಿಎಂಸಿ ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಸರ್ವ ಸದಸ್ಯರ ಪದಗ್ರಹಣ. ನೂತನ ಅಧ್ಯಕ್ಷರಾಗಿ ಸಿದ್ದನಗೌಡ ಮಾಟೂರು ಅಧಿಕಾರ ಸ್ವೀಕಾರ. ಪದಗ್ರಹಣ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ಮಾತನಾಡಿ, ಜನರಿಗೆ ರೈತರಿಗೆ ಅನುಕೂಲವಾಗಲೆಂದು ಹಾಗೂ ಜನರ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕ್ಷೇತ್ರದ ಸಾರ್ವಜನಿಕರು ಇದನ್ನು ಉಪಯೋಗಿಸಿಕೊಳ್ಳಬೇಕು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವು ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿ ತಿಂಗಳ ಮಹಿಳೆಯರಿಗೆ 2,000 ರು ಕೊಡುವುದರ ಮೂಲಕ 70 ರಿಂದ 80 ಕೋಟಿ ರೂಪಾಯಿ ಕೊಡುತ್ತಾ ಬಂದಿದೆ. ಮುಂಬರುವ ಚುನಾವಣೆಗಳಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಅಬ್ಬರದ ಪ್ರಚಾರ ಮಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸವಾಗಬೇಕು. ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಬೇಕು. ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕೆಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲದಿನ್ನಿ ಮಾತನಾಡಿ, ರೈತರಿಗೆ ಅನುಕೂಲವಾಗಿದೆ, ರೈತರಾದರನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಜಿಲ್ಲಾ ಉಪಾಧ್ಯಕ್ಷ ಅಂದಾನಪ್ಪ ಗುಂಡಳ್ಳಿ, ನಿರಾಪಾದಪ್ಪ ವಕೀಲರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಡಿ ಚಿಗೆರೆ, ಬಲವಂತರಾಯಗೌಡ, ವೀರೇಶ್ ಪಾಟೀಲ್ ಎಲೆಗಾರ, ಶರಣಪ್ಪ ಹಾಗೂ ಎಪಿಎಂಸಿ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಸರ್ಕಾರ ಮಟ್ಟದ ವಿವಿಧ ನಾಮನಿರ್ದೇಶಿತ ಸದಸ್ಯರು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲೆಮಠ, ಅಂತರಗಂಗೆ, NKS TV4 ಮಸ್ಕಿ. ಸರ್ಕಾರದ ವ್ಯವಸ್ಥೆಯನ್ನ ಎಲ್ಲ ಸದಸ್ಯರು, ಅಧ್ಯಕ್ಷರು ಕೂಡ ಈ ಮಾರುಕಟ್ಟೆಯನ್ನ ಅಭಿವೃದ್ಧಿ ಮಾಡುವಂತ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಯಾವತ್ತೂ ಕೂಡ ನಾನು ತಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಪ್ರತಿ ವರ್ಷ ಈ ರಾಜ್ಯಾದ್ಯಂತ 56 ರಿಂದ 58 ಸಾವಿರ ಕೋಟಿ ಹಣವನ್ನು ಪ್ರತಿ ಮನೆಗೆ, ಯಾವುದೇ ನಡುಕ ದಲಾಳಿಗಳೆಲ್ಲ ಯಾವುದೇ ಇಲ್ಲ, ನೇರವಾಗಿ ಅವರ ಅಕೌಂಟ್ಗಳಿಗೆ ಕೊಡೋದ್ರ ಮೂಲಕ ತಾಯಂದಿರನ್ನ ಮತ್ತಷ್ಟು ಅಭಿವೃದ್ಧಿಯನ್ನ ಇವತ್ತು ಅವ್ರನ್ನ ಮಾಡುವಂತ ಮನೆಯನ್ನ ಶುದ್ಧೀಕರಣವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿ 4 ಯೋಜನೆಗಳನ್ನು ನೇರವಾಗಿ ಮಹಿಳೆಯರಿಗೆ ತಲುಪುವ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಬಹಳ ಮಹಿಳೆಯರು ಇವತ್ತು 70-80% ಇವತ್ತು ಬಹಳ ಖುಷಿಯಿಂದಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಆಡಳಿತದಲ್ಲಿ ಅನೇಕ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಕೊಡ್ತಾ ಬಂದಿದ್ದೇವೆ. ಇವತ್ತು ಮುಂದೆ ಕೂಡ ಇದೇ ರೀತಿಯಾಗಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ನಡ್ಕೊಳ್ತದೆ ಅನ್ನುವಂಥ ಮಾತನ್ನು ಹೇಳಿ, ಈಗಾಗಲೇ ನಾವೆಲ್ಲರೂ ಕೂಡ ಬಹಳ ಜನ ಹಿರಿಯರು ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, ಯಾವುದೇ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಯಾವುದೇ ಕಾರ್ಯಕರ್ತರ ಚುನಾವಣೆಗಳಿರ್ಬೋದು, ಎಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಿದಾಗ ಮಾತ್ರ ಇವತ್ತು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡಗಳಿಗೆ ನಾವು ಸದಸ್ಯರಾಗಲಿಕ್ಕೆ ಅವಕಾಶಗಳು ಸಿಗ್ತವೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲು ಬಂದರೆ ಆ ಒಂದು ಕಾರ್ಯಕರ್ತರು ಅನ್ನುವಂಥ ಮಾತನ್ನು ಈ ಉಪಮಾರ್ಗಕ್ಕೆ ಹೋಗಿ ಮಾರ್ಕೆಟ್ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ಮುತುವರ್ಜಿ ವಹಿಸಿ ಬಹಳ ಇಂಟ್ರೆಸ್ಟ್ ತಗೊಂಡು ಈ ಒಂದು ನಮ್ಮ ಮಸ್ಕಿ ಅಭಿವೃದ್ಧಿಗೆ ಮತ್ತು ಇದು ರೈತರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರತ್ಯೇಕವಾಗಿ ಮಾಡಿ ಅದಕ್ಕೊಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟರ್ಸ್ ಮಾಡಿದ್ದಕ್ಕೆ ಪ್ರಪ್ರಥಮವಾಗಿ ನಾವು ಶಾಸಕರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವ್ಯಾಪಾರಸ್ಥರು, ರೈತರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಬಂದರೆ ಈ ಕಾರ್ಯಕ್ರಮ ಈ ಒಂದು ಪ್ರತ್ಯೇಕವಾಗಿ ನಮ್ಗೆ APMC ಆಗೋದ್ರಿಂದ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಮಸ್ಕಿ ಅವರು ಯಾವಾಗಲೂ ಹಿಂಸೂರು ತಾಲೂಕಿಗೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಿದಂಥ ಕೀರ್ತಿ ಈ ನಮ್ಮ ಮಸ್ಕಿ ಉಪ ಮಾರುಕಟ್ಟೆಗೆ ಸೋತಿತ್ತು. ಆ ನಿಟ್ಟಿನಲ್ಲಿ ಇದೇ ರೀತಿಯಾಗಿ ಇವತ್ತು ಟಾರ್ಗೆಟ್ ಏನು ಕೊಡ್ತಾರೆ ಸರ್ಕಾರ, ಅದೊಂದು 3 ಪಟ್ಟು ಮಾರುಕಟ್ಟೆ ಸಮಿತಿಯಾಗಿದೆ. ಅದಕ್ಕೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ, ನೇಮಕಗೊಂಡಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ನಿರ್ದೇಶಕರಿಗೆ ನನ್ನ ಕ್ಷೇತ್ರ ರಚನೆ ಆದಾಯಗಳಿಂದ ಅನ್ನೋದಕ್ಕಿಂತಲೂ ಮಸ್ಕಿ ತಾಲೂಕಿನ ತಾಲೂಕು ಅಂತ ಘೋಷಣೆ ಆಯಿತು. ಇಂದಿನ ಶಾಸಕರು, ಇಂದಿನ ಸರ್ಕಾರಗಳು ಇದನ್ನ ಮಸ್ಕಿಯನ್ನ ಪೂರ್ಣ ಪ್ರಮಾಣದ ಸ್ವತಂತ್ರ ತಾಲೂಕು ಮಾಡಿದ್ರ ಉಳಿಸೋದಕ್ಕಿಂತನೂ ನಮ್ಮ ಮಧ್ಯೆ ಇರ್ತಕ್ಕಂಥ ಒಬ್ಬ ರೈತರ ಮಗನನ್ನ ಯಾಕೆ ಆರಿಸಬಾರದು ಅಂತ ಅವತ್ತು ನೀವು ನಿಂತಿದ್ದಾರೆ ಶಾಸಕರಾಗಿ. ಆದ್ರೆ ಶಾಸಕರು ನಾವು 2 ವರ್ಷ ಅವತ್ತು ನೀವು ಬೈ ಎಲೆಕ್ಷನ್ ಗೆದ್ದ ಮೇಲೆ ಸರ್ಕಾರ ನಮ್ದಿರ್ಲಿಲ್ಲ, ಏನು ಮಾಡಕ್ ಆಗಿರ್ಲಿಲ್ಲ ಅಂತೇಳಿ
ಏನು ಮಹತ್ವಾಕಾಂಕ್ಷೆ ಯೋಜನೆಗಳನ್ನ ಮಸ್ಕಿ ತರಕ್ಕಾಗಲಿಲ್ಲ. ಆದ್ರೆ ಅವರು 2020 ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇಟ್ಟು ಮತ್ತೊಮ್ಮೆ ಬಸವನಗೌಡರನ್ನ ವಿಧಾನಸೌಧಕ್ಕೆ ಕಳಿಸಿದ್ರಿ. ಆ ಒಂದು ಋಣನ ಇಟ್ಕೋಬಾರ್ದು ಅನ್ನೋದಕ್ಕೆ ಅತ್ಯಂತ ಶುರುವಾದ್ರು. ಅವತ್ತಿಂದನೂ ಮಸ್ಕಿ ಕ್ಷೇತ್ರಕ್ಕೆ ಈ ತಾಲೂಕಿನ ಸ್ಥಾನಮಾನ ಕೊಟ್ಟರೆ ಸಾಲದು. ಒಂದು ತಾಲೂಕು ಅಂದ್ರೆ ಏನೇನು ಇರಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಆಲೋಚನೆ ಮಾಡ್ತಾ